ನಮಸ್ಕಾರ. ಇವತ್ತು ನಾನೊಂದು ಹೆಲ್ದಿ ಆಗಿರೋ ಸೂಪರ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಬಿಸಿಬೇಳೆಬಾತ್ ರೆಸಿಪಿ. ಏನಪ್ಪ ಬಿಸಿಬೇಳೆಬಾತ್ ಸ್ಪೆಷಲ್ ಅನ್ಕೋತೀರಾ? ಇದು ಅಕ್ಕಿಯಲ್ಲಿ ಮಾಡುವಂಥ ಬಿಸಿಬೇಳೆಬಾತ್ ಅಲ್ಲ, ಇದು ಕೀನ್ವಾ ಅಲ್ಲಿ ಅಂದರೆ ಮಿಲ್ಲೆಟ್ಸ್ ಬರುತ್ತಲ್ಲ ಅದರಲ್ಲಿ ಮಾಡುವಂಥ ಬಿಸಿಬೇಳೆಬಾತು ಸಕ್ಕತ್ತಾಗಿರುತ್ತೆ. ನೀವು ಯಾರಿಗಾದ್ರೂ ಬೇರೆಯವ್ರಿಗೆ ಗೊತ್ತಿಲ್ಲದವ್ರಿಗೆ ಕೊಟ್ಟರೆ ಇದು ಅನ್ನದ ಅಥವಾ ಮಿಲ್ಲೆಟ್ಸಲ್ಲಿ ಮಾಡಿರೋದು ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆಗಲ್ಲ. ಸೇಮ್ ಹಾಗೆ ಇರುತ್ತೆ. ಟೇಸ್ಟ್ ಅಂತೂ ಇನ್ನೂ ಎನ್ಹಾನ್ಸ್ ಆಗಿರುತ್ತೆ ಬಿಕಾಸ್ ಮಿಲ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಆ್ಯಂಡ್ ಹೆಲ್ದಿಯರ್ ವರ್ಷನ್ ಕೂಡ ಮಿಲ್ಲೆಟ್ಸ್ ಹಾಕಿರೋದ್ರಿಂದ. ಸೊ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. 1 ಸ್ಪೂನ್ ಆಗೋಷ್ಟು ತುಪ್ಪ ತಗೊಳ್ಳಿ. ಬಿಸಿಬೇಳೆಬಾತ್ ತುಪ್ಪದಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಯೂಸ್ ಮಾಡಬೇಡಿ, ತುಪ್ಪ ಯೂಸ್ ಮಾಡಿ. ತುಪ್ಪ ಕಾದಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚಟಪಟ ಅನ್ನೋವರೆಗೂ ಸ್ವಲ್ಪ ವೇಟ್ ಮಾಡಿ, ಇಲ್ಲಾಂದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಬಾಯಿ ಸಿಗ್ತಾ ಇರುತ್ತೆ ಸಾಸಿವೆ, ಅದು ಚಟಪಟ ಅಂದಿಲ್ಲ ಅಂದ್ರೆ. ಈಗ ಒಂದು ಚಿಟಿಕೆಯಷ್ಟು ಇಂಗು ಹಾಕೊಳ್ಳಿ. ಇಂಗು ಮೇನ್ ಇಂಗ್ರೀಡಿಯೆಂಟ್ ಬಿಸಿಬೇಳೆಬಾತ್ಗೆ. ಕೆಲವರು ಹಾಕಲ್ಲ, ಬಟ್ ಇಂಗು ಹಾಕೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂಡ್ ನಿಮಗೆ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಬಿಸಿಬೇಳೆಬಾತ್. ಸೊ ಇಂಗು ಮಿಸ್ ಮಾಡಬೇಡಿ, ಡೆಫಿನೆಟ್ ಆಗಿ ಹಾಕೊಳ್ಳಿ. ಈಗ ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿನ ಹಾಕೊಂಡು ಅದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಕಲರ್ ಚೇಂಜ್ ಆದಮೇಲೆ ಮಾಮೂಲಿ ಟೊಮೆಟೊ, ಒಂದು ಚಿಕ್ಕ ಟೊಮೆಟೊ ಏನು ಬರುತ್ತೆ ಅದನ್ನು ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಸೊ ಅದು ಕೂಡ ಮ್ಯಾಶಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊನ ಒಂದು 3 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡು ಅದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಈಗ ನಿಮ್ಮ ಟೇಸ್ಟ್ ತಕ್ಕಂಗೆ ಯಾವ ತರಕಾರಿ ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಬಂದಿಲ್ಲಿ 1 ಕಪ್ ಆಗೋಷ್ಟು ಬೀನ್ಸ್ ಯೂಸ್ ಮಾಡಿದ್ದೀನಿ, 1 ಕಪ್ ಆಗೋಷ್ಟು ಕ್ಯಾರೆಟ್ ಯೂಸ್ ಮಾಡಿದ್ದೀನಿ, 1 ಕಪ್ ಆಗೋಷ್ಟು ಬಟಾಣಿ, 1 ಕಪ್ ಆಗೋಷ್ಟು ಪೊಟ್ಯಾಟೊ ಅಂದರೆ ಆಲೂಗಡ್ಡೆ ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಯಾವ ತರಕಾರಿ ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಅಂಡ್ ಈಗ ಕೀನ್ವಾ 1 ಕಪ್ ತಗೊಳ್ಳಿ. ನೀವು ಅಕ್ಕಿ ಬದಲು ಕೀನ್ವಾ ಯೂಸ್ ಮಾಡ್ತಾ ಇದ್ದೀರಾ. ಸೊ 1 ಕಪ್ ಕೀನ್ವಾಗೆ ಒಂದು 3/4 ಕಪ್ ಆಗೋಷ್ಟು ತೊಗರಿಬೇಳೆ. ಆ ತೊಗರಿಬೇಳೆಲಿ ನಾನು 2 ಥರ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ, ಇನ್ನು 1/4 ಕಪ್ ಬಂದು ಮಸೂರ್ ದಾಲ್ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಸೊ ಎಲ್ಲ ಬೇಳೆ ಸೇರಿ 3/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಈಗ ಅದ್ರ ಜೊತೆ ಒಂದು 1/4 ಕಪ್ ಆಗೋಷ್ಟು ಕಡಲೆ ಬೀಜ ತೊಗೊಳ್ಳಿ. ಕಡಲೆ ಬೀಜ ಚೆನ್ನಾಗಿರುತ್ತೆ, ಬಾಯಿ ಸಿಗ್ತಾ ಇದ್ರೆ. ಕೆಲವ್ರು ಹಾಕ್ತಾರೆ, ಇನ್ನು ಕೆಲವ್ರು ಹಾಕಲ್ಲ, ಬಟ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನೆಲ್ಲ ಒಂದು 2 ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ಈಗ 1 ಸ್ಪೂನ್ ಆಗೋಷ್ಟು ಬೆಲ್ಲ ಮತ್ತು ಹುಣಸೆಹಣ್ಣು ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು. ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಹುಣಸೆಹಣ್ಣು ರಸ ಅಥವಾ 1 ಸ್ಪೂನ್ ಅಷ್ಟು ಬೆಲ್ಲ ನೀವು ಹಾಕ್ಕೋಬೋದು ಸಪ್ರೇಟಾಗಿ. ಯಾರಾದರೂ ಹುಣಸೆಹಣ್ಣು ಬೆಲ್ಲ ಪೇಸ್ಟ್ ಇದ್ದರೆ ನೀವು ಅದನ್ನೇ ಡೈರೆಕ್ಟಾಗಿ ಹಾಕ್ಕೋಬೋದು. ನನ್ನ ಹತ್ರ ಇತ್ತು ಅಂತ ನಾನು ಪೇಸ್ಟ್ ಡೈರೆಕ್ಟಾಗಿ ಹಾಕಿದ್ದೀನಿ. ಈಗ ಒಂದು 2 ಸ್ಪೂನ್ ಆಗೋಷ್ಟು ಬಿಸಿಬೇಳೆಬಾತ್ ಪೌಡ್ರ್ ತೊಗೊಳ್ಳಿ. MTR ತೊಗೊಂಡಿದ್ದೀನಿ ನಾನು, ಬಿಕಾಸ್ ನನಗೆ ಇಲ್ಲಿ ಸಿಗುವಂಥ ಅವೈಲಬಿಲಿಟಿ ಇರುವಂಥ ಪೌಡರಲ್ಲಿ ಇದೇ ಚೆನ್ನಾಗಿರೋದು. ಹಾಗಾಗಿ ನಾನು MTR ಪೌಡರ್ ತೊಗೊಂಡು, ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ನೀವು ಆ ಪೌಡರ್ ತೊಗೋಬೋದು. ಮನೇಲೆ ರೆಡಿ ಮಾಡಿರುವಂಥ ಬಿಸಿಬೇಳೆಬಾತ್ ಪೌಡರ್ ಕೂಡ ಇದೆ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಬೇಕಾಗಿದ್ರೆ. 1 ಲೀಟರ್ ಆಗೋಷ್ಟು ನೀರು ತೊಗೊಳ್ಳಿ ಸಾಕು. ಕಪ್ಸಲ್ಲಿ ಹೇಳ್ಬೇಕಂದ್ರೆ ಒಂದು 4 ಕಪ್ಸ್ ಆಗೋಷ್ಟು ನೀರು ಹಾಕ್ಕೊಂಡು ಸೊ ಉಪ್ಪು ಖಾರ ಎಲ್ಲ ನೀವು ನೋಡಿಕೊಂಡು, ಎಲ್ಲ ಪುಡಿಯಲ್ಲೇ ಇರುತ್ತೆ, ನೀವೇನು ಎಕ್ಸ್ಟ್ರಾ ಆ್ಯಡ್ ಮಾಡೋಂಗಿಲ್ಲ. ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಬೇಕು ಅಂತಂದರೆ ನೀವೆಲ್ಲ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಇಲ್ಲ 1-2 ವಿಷಲ್ ಕೂಗಿಸಿದ್ರೆ ಬಿಸಿಬೇಳೆಬಾತು ಒಂದು ಹೆಲ್ದಿ ರೆಸಿಪಿ ರೆಡಿ ಆಗುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.